ತಾಯಿಯ ಪ್ರೀತಿಗೆ ಬೆಲೆ ಇಲ್ಲ. 80 ವರ್ಷದ ತಾಯಿಯನ್ನ ರಸ್ತೆಯಲ್ಲೇ ಬಿಟ್ಟು ಹೋದ ಪುತ್ರ. ವೆಲ್ಕಮ್ ಟು ಸುಮನ್ ಟಿವಿ. ತಾಯಿ ಅಂದರೆ ಕೇವಲ ಒಂದು ಪದ ಅಲ್ಲ, ಅದು ಒಡಲಿನ ಉಷ್ಣತೆ, ಅದು ನಿರಂತರ ಪ್ರೀತಿ, ಅದು ತ್ಯಾಗದ ಪ್ರತಿರೂಪ. ಮಗುವು ಒಂದು ಹೆಜ್ಜೆ ಹಾಕಲು ಕಲಿಯುವವರೆಗೂ ಕೈ ಹಿಡಿಯೋಳು ತಾಯಿ. ಮಧ್ಯಪ್ರದೇಶದ ಮಂದಸೌರ್ನಲ್ಲಿ ಮನಸ್ಸು ಕಲಕುವ ಘಟನೆ ನಡೆದಿದೆ. 80 ವರ್ಷದ ವೃದ್ಧ ತಾಯಿಯನ್ನ ತನ್ನದೇ ಮಗ ನಡುರಸ್ತೆಯಲ್ಲಿ ಬಿಟ್ಟು ಹೋದ ಅಮಾನವೀಯ ಕೃತ್ಯ ಬೆಳಕಿಗೆ ಬಂದಿದೆ. ಪತ್ನಿಯ ಒತ್ತಡಕ್ಕೆ ಮಣಿದ ಪುತ್ರ ತಾಯಿಯನ್ನ ಮನೆಯಿಂದ ಕರೆದುಕೊಂಡು ಬಂದು ರಸ್ತೆ ಬದಿಯಲ್ಲಿ ಕುಳ್ಳಿರಿಸಿ ಅಲ್ಲಿಂದ ತೆರಳಿದ್ದಾನೆ ಎನ್ನಲಾಗಿದೆ. ಈಗೋ ಬರ್ತೇನೆ ಎಂಬ ಮಗನ ಮಾತಿನ ಮೇಲೆ ನಂಬಿಕೆ ಇಟ್ಟು ಆ ತಾಯಿ ಗಂಟೆಗಟ್ಟಲೆ ಕಾಲ ಅಲ್ಲೇ ಕಾದಿದ್ದಾಳೆ. ಬಿಸಿಲು, ಹಸಿವು, ದೌರ್ಬಲ್ಯ ಎಲ್ಲವನ್ನ ಸಹಿಸಿಕೊಂಡು ಮಗ ಮರಳಿ ಬರ್ತಾನೆ ಅನ್ನೋ ಆಸೆಯೇ ಆಕೆಯ ಬಲವಾಗಿತ್ತು. ತಾಯಿಯ ಪ್ರೀತಿ ಅಷ್ಟೇ. ಮಗ ತಪ್ಪು ಮಾಡಿದ್ರೂ ಅವನಿಗಾಗಿ ಕಾಯೋದನ್ನ ನಿಲ್ಲಿಸೋದಿಲ್ಲ. ರಸ್ತೆ ಬದಿಯಲ್ಲಿ ಏಕಾಂಗಿಯಾಗಿ ಕುಳಿತಿದ್ದ ವೃದ್ಧಿಯನ್ನು ಗಮನಿಸಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕಾಗಮಿಸಿದ ಪೊಲೀಸರು ವೃದ್ಧಿಯನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ. ಜೊತೆಗೆ ಪುತ್ರನ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. 9 ತಿಂಗಳು ಹೊತ್ತು ಜೀವನವಿಡೀ ಕಾಪಾಡಿದ ತಾಯಿಯನ್ನ ವೃದ್ಧಾಪ್ಯದಲ್ಲಿ ತಳ್ಳಿ ಹಾಕೋದು ಯಾವ ಮಾನವೀಯತೆ? ಈ ಘಟನೆ ನಮ್ಮ ಸಮಾಜದ ಮೌಲ್ಯಗಳಿಗೆ ದೊಡ್ಡ ಪ್ರಶ್ನೆ ಎತ್ತಿದೆ. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ.